ತಲೆಯನ್ನು ಕೂಡ ಇಟ್ಟಿರ್ತಾರೆ. ತಲೆಯನ್ನು ಕೂಡ ಇಟ್ಟು ಮಲಗಿರ್ತಂಥ ಸಮಯದಲ್ಲಿ ಕತ್ತಿಯನ್ನು ತೆಗೆದುಕೊಂಡು ಬಂದು ತಲೆಗೆ ಬಡಿದು ತನ್ನ ಪತ್ನಿಯನ್ನು ಹತ್ಯೆ ಮಾಡಿರುವಂಥ ಘಟನೆ. ಅವಳು ಮಲಗಿದ್ದಾಗ ಕೊಂದಿದ್ದು. ರಾತ್ರಿ ನಿದ್ದೆಯಲ್ಲಿದ್ದಾಗ ಕೊಂದಿದ್ದು. ಅಂದ್ರೆ ಕಡ್ದಿದ್ದು, ತಲೆಯಲ್ಲಿ ಕಡ್ದಿದ್ದು. ಈ ಸ್ಫೋಟ ಇಲ್ಲಿ ಕಡ್ದಿದ್ದು ಪೊಟ್ಟ ಅಂತದು ಸೌಂಡ್. ಆ ಥರ ನಂಗೆ ಮಕ್ಕಳು ಎದ್ದು ನಂಗೆ ಅಮ್ಮ ಬೇಕು ಅಂತೇಳಿ ಬಬ್ಬಿ ಹೊಡಿತಿದ್ದು. ಅವ್ರು ಕಾಲಡಿ ಅಷ್ಟು ರಕ್ತ ಬಿದ್ದರೂ ನಾ ರಕ್ತ ಅಂತ ಎಣಿಸಿಲ್ಲ, ನಾ ಹಾಕಿದ ನೀರೇ ಅಂತ ಎಣಿಸಿದ್ದೀವಿ. 2 ಸರಿ 3 ಸರಿನೂ 121 ಫೋನ್ ಮಾಡಿ ಬಂದಿದ್ರು ಅವ್ರ ಮನೆಗೆ. ಡ್ರಿಂಕ್ಸ್ ಮಾಡಿದ ಮೇಲೆ ವಿಚಿತ್ರ, ಮನುಷ್ಯರು ನೋಡ್ರೆ ಕತ್ತಿ ಹಿಡ್ಕೊಂಡು ಓಡಾಡೋದು, ಯಾರನ್ನು ನೋಡಿದ್ರು ನೀವು ಬನ್ನಿ ಕತ್ತಿಯಲ್ಲಿ ಕಡಿತೇನೆ ಅಂತ ಹೇಳೋದು. ಮಾನಸಿಕ ಆರೋಗ್ಯ ಕೇಂದ್ರ ಇರುವಂಥದ್ದು ಯಾಕೆ ಹಾಗಾದರೆ? ಸದ್ಯಕ್ಕೆ ನಾವು ಬ್ರಹ್ಮಾವರ ತಾಲೂಕಿನ ಹಿಲಿಯಾನ ಹೊಸಮಠದಲ್ಲಿ ಬಂದು ನಿಂತಿದ್ದೀವಿ. ಅಂಥೇಳಿದರೆ ರೇಖಾರವರ ಗಂಡ ಗಣೇಶ್ ಪೂಜಾರಿಯವರು ರೇಖಾರವರನ್ನು ಹತ್ಯೆ ಮಾಡಿರುವಂಥ ವಿಚಾರ. ಅವರ ಮನೆಯ ಎದುರುಗಡೆ ನಾವು ಇದ್ದೀವಿ. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಆ ದಿನ ಹತ್ಯೆ ಮಾಡುವಂಥ ದಿನ ಸಂಜೆ ಗಣೇಶ್ರವರು ಚಿತ್ರವನ್ನು ಕೂಡ ಬಿಡಿಸ್ತಾರೆ ಈ ಗೋಡೆಯಲ್ಲಿ. ಪೇಂಟರ್ ಕೂಡ ಆಗಿದ್ದಂತಹ ಗಣೇಶ್ ಅಂತ ಹೇಳಿದರೆ ಏನು ಗೊತ್ತಿಲ್ಲ, ಒಂದು ಹುಡುಗಿಯ ಚಿತ್ರದ ಥರ ಬಿಡಿಸ್ತಾರೆ. ಕುತ್ತಿಗೆ ಹತ್ರ ಒಂದು ಕ್ವಶನ್ ಮಾರ್ಕನ್ನು ಕೂಡ ಹಾಕಿರ್ತಾರೆ. ಅಂತ ಹೇಳಿದರೆ ಇವಳನ್ನು ಏನು ಮಾಡಬಹುದು, ಏನು ಮಾಡುವುದು ಅನ್ನುವಂಥ ವಿಚಾರದಲ್ಲಿ ಚಿಂತೆಯಲ್ಲಿದ್ರ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಕಾಣುವಂಥದ್ದು. ಹತ್ಯೆ ಮಾಡಿದ್ರು ಆ ದಿನನೇ ಸಂಜೆ ಈ ಚಿತ್ರವನ್ನು ಬಿಡಿಸಿರುವಂಥದ್ದು ಸ್ಪಷ್ಟವಾಗಿ ಗಮನಿಸಿ. ನಿಮಗೆ ಈ ಚಿತ್ರದಲ್ಲಿ ಒಂದು ಹುಡುಗಿಯ ಮುಖ ಇದೆ ಮತ್ತು ಕುತ್ತಿಗೆ ಭಾಗದಲ್ಲಿ ಏನು ಮಾಡೋದು ಅನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇದೆ. ಸೊ ನಂತರದಲ್ಲಿ ರಾತ್ರಿ ಎಲ್ಲರೂ ಕೂಡ ಮಲಗಿದ ನಂತರ 11 ಗಂಟೆಯ ಸಮಯದಲ್ಲಿ ಅವರನ್ನು ಹತ್ಯೆ ಕೂಡ ಮಾಡಿರುವಂಥದ್ದು. ಆ ಟೈಮಲ್ಲಿ ಚೆನ್ನಾಗಿದ್ರು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಪೆಟ್ರೋಲ್ ಪಂಪಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ರೇಖಾರವರು. ಗಂಡ ಪೇಂಟರ್ ಮತ್ತು ಗಾರೆ ಕೆಲಸಕ್ಕೆ ಕೂಡ ಹೋಗ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಹಾಗಾಗಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದಂತಹ ರೇಖಾ ಮತ್ತು ಅವರ ಗಂಡ ಆ ದಿನ ಸಂಜೆ ಒಟ್ಟಿಗೆ ಮನೆಗೆ ಕೂಡ ಬರ್ತಾರೆ. ಅದೇ ರೀತಿ ಆ ರೇಖಾರವರ ಬಸ್ ಟಿಕೆಟನ್ನು ತನ್ನ ಗಂಡ ಗಣೇಶ್ ರವರು ಕೂಡ ತೆಗೆದುಕೊಂಡಿರ್ತಾರೆ. ಆದರೆ ಇದನ್ನು ಈ ರೀತಿಯಾಗಿ ಯಾಕೆ ಹತ್ಯೆ ಮಾಡಿದ್ರು ಅನ್ನುವಂಥ ಯಕ್ಷ ಪ್ರಶ್ನೆ ನಿಮಗೆ ಒಳಗಡೆ ನೋಡಿದರೆ ಗೊತ್ತಾಗುತ್ತೆ. ಅಂತ ಹೇಳಿದರೆ ಈ ಹಾಲ್ ಏನಿದೆ, ಈ ಹಾಲಲ್ಲಿ ರೇಖಾರವರ ಅಮ್ಮ ಮಲ್ಕೊಂಡಿದ್ರು. ಅಂತ ಹೇಳಿದರೆ ಇದೇ ಸೋಫಾದ ಮೇಲೆ ರೇಖಾರವರ ಅಮ್ಮ ಕೂಡ ಮಲ್ಕೊಂಡಿರುವಂಥದ್ದು. ಹತ್ಯೆ ಮಾಡಿದ ಸಂದರ್ಭದಲ್ಲಿ ರೇಖಾರವರು ಅಮ್ಮ ಅನ್ನುವಂಥ ಒಂದು ಕೂಗನ್ನು ಕೂಡ ಕೂಗ್ತಾರೆ. ಇವರಿಗೆ ಕಣ್ಣು ಕೂಡ ಕಾಣೋದಿಲ್ಲ, ಕಿವಿ ಕೇಳುತ್ತೆ. ರೇಖಾರವರ ಅಮ್ಮನಿಗೆ ಎದ್ದು ಓಡಿ ಹೋಗ್ತಾರೆ ಏನಾಯಿತು ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ ಎಲ್ಲರೂ ಬಂದು ನೋಡಿದಾಗ ಹತ್ಯೆ ಆಗಿರುವಂಥ ಘಟನೆ. ಈ ಮನೆಯನ್ನು ನಿಮಗೆ ಕಂಪ್ಲೀಟಾಗಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲೊಂದು ಶೋಕೇಸ್ ಕೂಡ ಇದೆ. ಈ ಶೋಕೇಸ್ನಲ್ಲಿ ಗ್ಲಾಸ್ ಕೂಡ ಇತ್ತು. ಆ ಗ್ಲಾಸನ್ನು ಕೂಡ ಹುಡಿ ಮಾಡಿರುವಂಥದ್ದು ಇದೇ ಗಣೇಶ್ ಅನ್ನುವಂಥ ವ್ಯಕ್ತಿ ಅಂಥೇಳಿ ನಮಗೆ ಇಲ್ಲಿ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ಮತ್ತೊಂದು ರೂಮಲ್ಲಿ ನಿಮಗೆ ಇಲ್ಲಿ ನೋಡಿದರೆ ಬೆಡ್ ಕಾಣುತ್ತೆ. ಇದು ಅಂತ ಹೇಳಿದರೆ ಹಳೆಯ ಬೆಡ್. ಇದನ್ನು ಕೂಡ ಹುಡಿ ಮಾಡಿ ತುಂಡು ಮಾಡಿರುವಂಥದ್ದು ಈ ಗಣೇಶ್ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳಿರುವಂಥದ್ದು ನಮಗೆ. ನಾನು ಅವರ ಅನ್ನ ಕೂಡ ಇದ್ದರೆ ಅವರನ್ನು ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ. ಗಣೇಶನ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥ ವಿಚಾರದಲ್ಲಿ. ಮತ್ತು ಇದು ಟಿ ವಿ ಏನಿದೆ ಅದನ್ನು ಅವರ ರೇಖಾರವರ ಅನ್ನ ಕೊಟ್ಟಿರುವಂಥದ್ದು. ಅದಕ್ಕಿಂತ ಮುಂಚೆ ಇದ್ದಂಥ ಟಿ ವಿಯನ್ನು ಕೂಡ ಹೊಡೆದು ಹಾಕಿದ್ರು ಅನ್ನುವಂಥ ವಿಚಾರದಲ್ಲಿ. ಈಗ ನಾವು ನೋಡ್ತಾ ಹೋಗೋದಾದರೆ ಈ ರೂಮಲ್ಲೇ ತನ್ನ ಹೆಂಡತಿ ರೇಖಾರವರನ್ನು ಹತ್ಯೆ ಕೂಡ ಮಾಡಿರುವಂಥದ್ದು. ಈ ರೂಮಲ್ಲಿ ಬಾಗಿಲು ಇಲ್ಲ, ಇದ್ದಂಥ ಬಾಗಿಲನ್ನು ಕೂಡ ಈ ಗಣೇಶ್ ಹೊಡೆದು ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಈಗ ಈ ರೂಮನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೂಮಲ್ಲಿ 3 ಜನ ಮಲಗಿದ್ರು. ಇಲ್ಲಿ ತನ್ನ ಹೆಂಡತಿ ರೇಖಾರವರು ಮಲಗಿರ್ತಾರೆ, ಇಲ್ಲಿ ಮಗು ಮಲಗಿರುತ್ತೆ, ಇಲ್ಲಿ 2 ಮಕ್ಕಳು ಮಲಗಿರ್ತಾರೆ, ಇಲ್ಲಿ ರೇಖಾರವರು ಮಲಗಿರ್ತಾರೆ. ಚಾಪೆಯಲ್ಲಿ ಕೆಳಗಡೆ ನೆಲದ ಮೇಲೆ ಗಂಡ ಗಣೇಶ್ ರವರು ಕೂಡ ಮಲಗಿರ್ತಾರೆ. ಮಲಗಿದ್ದಂಥ ಸಮಯದಲ್ಲಿ ರೇಖಾರವರಿಗೆ ನಿದ್ದೆ ಕೂಡ ಬರುತ್ತೆ. ನಿದ್ದೆ ಬಂದಂಥ ಸಮಯದಲ್ಲಿ ಇಲ್ಲಿ 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 ಈ ಪಾಟಲ್ಲಿ ತಲೆಯನ್ನು ಕೂಡ ಇಟ್ಟಿರ್ತಾರೆ. ತಲೆಯನ್ನು ಕೂಡ ಇಟ್ಟು ಮಲಗಿರ್ತಂಥ ಸಮಯದಲ್ಲಿ ಕತ್ತಿಯನ್ನು ತೆಗೆದುಕೊಂಡು ಬಂದು ತಲೆಗೆ ಬಡಿದು ತನ್ನ ಪತ್ನಿಯನ್ನು ಹತ್ಯೆ ಮಾಡಿರುವಂಥ ಘಟನೆ. ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಇಲ್ಲಿ ಬ್ಲಡ್ ಎಲ್ಲ ಇದೆ. ಈಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಸೊ 2 ಮಕ್ಕಳು ಕೂಡ ಇರ್ತಾರೆ.
ಕೂಗ್ತಾ ಇರ್ತಾರೆ ಮಕ್ಕಳು. ಈ ರೂಮಲ್ಲಿ ಕಂಪ್ಲೀಟಾಗಿ ಬ್ಲಡ್ ಆಗಿರುತ್ತೆ. ತಾಯಿ ಅಲ್ಲಿಂದ ಅಮ್ಮ ಅಂಥೇಳಿ ಈ ಮಗಳು ರೇಖಾ ಕೂಗಿದ ತಕ್ಷಣ ತಾಯಿ ಓಡೋಡಿ ಬರ್ತಾರೆ. ಓಡೋಡಿ ಬಂದ ನಂತರ ಅವರಿಗೆ ಕಣ್ಣು ಕಾಣೋದಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ಏನಾಯಿತು ಅಂಥೇಳಿ ಕೇಳಿದಾಗ ಗೊತ್ತಿಲ್ಲ, ಕೆಳಗಡೆ ಒದ್ದೆ ರೀತಿ ಇರುತ್ತೆ. ಅವರಿಗೆ ನೀರು ಹಾಕುವಂಥ ಪ್ರಯತ್ನವನ್ನು ಕೂಡ ಪಡ್ತಾರೆ. ಆ ನೀರಿನ ಒದ್ದೆ ಅನ್ನುವಂಥ ವಿಚಾರದಲ್ಲಿ ಅವರ ತಾಯಿ ತಿಳ್ಕೊಂಡಿರುವಂಥದ್ದು. ಮತ್ತೆ ಆ ಮನೆಯವರು ಎಲ್ಲ ಓಡೋಡಿ ಬಂದಾಗ ಇದೇ ಗಣೇಶ್ ಪೂಜಾರಿ ಅನ್ನುವಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಿಂತ್ಕೊಂಡು ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಕತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಅಡುಗೆ ಮನೆಯಲ್ಲಿ ಎಲ್ಲ. ನಿಮಗೆ ಆ ಬ್ಲಡ್ ಸ್ಟೇನನ್ನು ನೋಡಿದರೆ ಗೊತ್ತಾಗ್ಬೋದು. ಅಡುಗೆ ಮನೆಯಲ್ಲಿ ಕೂಡ ಒಂದಷ್ಟು ಸ್ಟೇನ್ ಇದೆ. ಇಲ್ಲಿ ಕೂಡ ಓಡಾಡಿಡುವಂಥದ್ದು ಇದೇ ಗಣೇಶ್ ಪೂಜಾರಿ ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ ಹೊರಗಡೆಯಿಂದ ಒಂದಷ್ಟು ಸ್ಥಳೀಯರು ಕೂಡ ಇರ್ತಾರೆ. ಸ್ಥಳೀಯರು ಒಂದಷ್ಟು ತಡೆಯೋಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ. ಪ್ರಯತ್ನವನ್ನು ಪಡುವಾಗ ಇಲ್ಲಿ ನಿಂತು ಕತ್ತಿಯಲ್ಲಿ ಬೀಸಿರುವಂಥದ್ದು, ಅವರನ್ನು ಕೊಲ್ತೀನಿ, ಯಾರಾದರೂ ಇದರ ಒಳಗಡೆ ಬಂದರೆ ಖಂಡಿತ ನಿಮ್ಮನ್ನು ಕೊಲ್ತೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದಂತಹ ಈ ಗಣೇಶ್ ಪೂಜಾರಿ ನಂತರದಲ್ಲಿ ಈ ರೋಡಿಂದ ಎಸ್ಕೇಪ್ ಆಗಿ ಒಂದು ಅಲ್ಲಿ ಪಾಳು ಬಿದ್ದಿರುವಂಥ ಮನೆ ಇದೆ, ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಅಲ್ಲೊಂದು ಕಟ್ಟಿ ಹತ್ರ ಮಲಗಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ನಮಗೆ ಹೇಳಿರುವಂಥ ಮಾಹಿತಿ. ಮರುದಿನ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೆಯುತ್ತೆ. ಮರುದಿನ ಒಂದು ಕಡೆಯಲ್ಲಿ ಅವರು ಇರ್ತಾರೆ. ನಂತರ ಈಗ ಜೈಲು ಪಾಲಾಗಿದ್ದಾರೆ. ಸದ್ಯದ ಮಟ್ಟಿಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಡ್ರಿಂಕ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಪಾಪದ ಥರ ಇಡ್ತಾರೆ. ಹೆಂಡತಿಯಲ್ಲಿ ಮರುದಿವಸ ಸ್ವಾರಿಯನ್ನು ಕೇಳಿದ್ದು ಕೂಡ ಇದೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ. ಈಗ ನಮ್ಮ ಜೊತೆಗೆ ರೇಖಾರವರ ಅಣ್ಣ ಕೂಡ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಏನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ಆ ದಿನ ಅವ್ರ ಗಂಡ ಎಲ್ಲಿದ್ರು, ಏನು ಮಾಡ್ತಾ ಇದ್ರು? ಆ ದಿನ ಅವರು ಡ್ಯೂಟಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದರು. ಬೆಳಿಗ್ಗೆಯಿಂದ ಮನೆಯಲ್ಲೇ ಇದ್ದರು. ಸಂಜೆ ಹೊರಗಡೆ ಹೋಗಿದ್ದರು, ಡ್ರಿಂಕ್ಸ್ ಮಾಡಿ ಬಂದಿದ್ದರು. ಡ್ರಿಂಕ್ಸ್ ಮಾಡಿ ಬಂದು ಅವಳು ಡ್ಯೂಟಿಗೆ ಹೋಗಿದ್ಲು. ಮಧ್ಯಾಹ್ನ ಸೆಕೆಂಡ್ ಶಿಫ್ಟ್ ಇತ್ತು. ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗಿ ಬಂದು ಊಟ ಮಾಡಿ ಮಲಗಿದ್ರು. ಎಲ್ಲರೂ ಜೊತೆಗೆ ಒಳ್ಳೆ ರೀತಿಯಲ್ಲಿದ್ದರು. ಏನು ಜಗಳ ಏನಿದ್ದಿಲ್ಲ ಅವತ್ತು. ಅವಳು ಮಲಗಿದ್ದಾಗ ಕೊಂದಿದ್ದು. ರಾತ್ರಿ ನಿದ್ದೆಯಲ್ಲಿದ್ದಾಗ ಕೊಂದಿದ್ದು. ಅಂದ್ರೆ ಕಡ್ದಿದ್ದು, ತಲೆಯಲ್ಲಿ ಕಡ್ದಿದ್ದು, ಕತ್ತಿಯಲ್ಲಿ ಕಡ್ದಿದ್ದು. ಅದು ಬಿಟ್ಟರೆ ಅದು ಅವತ್ತು ಏನು ಜಗಳ ಆಗಿತ್ತು ಗೊತ್ತಿಲ್ಲ. ಯಾಕಂದರೆ ಅವರಿಬ್ಬರು ಫ್ಯಾಮಿಲಿ ಅಲ್ಲ. ಈಗ ಅವ್ರನ್ನಂತೂ ಕರ್ಕೊಂಡು ಹೋಗಿದ್ದಾರೆ. ಇವರು ಡೆತ್ ಆಗಿದೆ. ಇನ್ನು ತಾಯಿ ಹೇಳ್ತಾರೆ ಅವತ್ತು ಏನು ಜಗಳ ಏನಾಗಿಲ್ಲ, ಹೀಗೆ ಮಾತಾಡ್ಕೊತಿದ್ರು ಅಂತ. ಮೊದಲಿಂದನೂ 8 ವರ್ಷ ಮದುವೆಯಾಗಿ 8 ವರ್ಷ ಆಯಿತಲ್ಲ, 8 ವರ್ಷದಿಂದನೂ ಜಗಳ ಆಗ್ತಾನೆ ಇದೆ. ಕುಡ್ತದಿಂದನೇ. ಏನು ಇರುವಾಗ ಚೆನ್ನಾಗಿರ್ತಾರೆ, ಒಂದು ಸರಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ಆಮೇಲೆ ಅರ್ಧ ಗಂಟೆ ಬಿಟ್ಟು ಕುಡ್ಕೊಬಂದು ಗಲಾಟೆ ಮಾಡ್ತಾರೆ, ಮಕ್ಕಳಿಗೆ ಬೈತಾರೆ. ಕುಡಿಯೋದಿದ್ರೆ ಚೆನ್ನಾಗಿರ್ತಾರೆ. ಹಾಂ, ಕುಡಿದಿದ್ರೆ ಚೆನ್ನಾಗಿರ್ತಾರೆ. ಕುಡಿದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರೀತಿಯಲ್ಲಿ ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೆ. ಕುಡಿದ್ರೆ ನಾನೇ ಅಡುಗೆ ಮಾಡಿದ್ದೀನಿ ಅಂತಾರೆ. ಆವಾಗ ಜಗಳ ಬರುತ್ತೆ. ಇದೇ ಥರ ಫ್ಯಾಮಿಲಿ ಮ್ಯಾಟ್ರೇ. ಅವ್ರ ಮನೆಯಲ್ಲಿ ಅವ್ರ ತಾಯಿಗೆ ಅವರಿಗೂ ಪ್ರಾಬ್ಲಮ್ ಇದೆ. ಅಂದರೆ ತಾಯಿ ಹತ್ರನೂ ಜಗಳ ಮಾಡಿದ್ದಾರೆ. ತಾಯಿ ಹತ್ರ ಜಗಳ ಮಾಡಿ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅವ್ರ ಕಂಪ್ಲೇಂಟ್ ಇದೆ. FIR ಕೂಡ ಆಗಿರ್ಬೇಕು ಮೋಸ್ಟ್ಲಿ. ನಿಮ್ಮ ತಂಗಿ ಎಷ್ಟು ವರ್ಷ ಗಂಡನ ಮನೆಯಲ್ಲಿ ಇದ್ರು? ಮದುವೆಯಾಗಿ ಒಂದು 3 ತಿಂಗಳು ಇಲ್ಲೇ ಇರಬೇಕು ಮೋಸ್ಟ್ಲಿ. 1.5-2 ತಿಂಗಳಿಗೆ ಇಲ್ಲಿ ಬಂದಿದ್ಲು. ಗಲಾಟೆ ಆಗಿತ್ತು, ಅಲ್ಲೇ ಗಲಾಟೆ ಆಗಿತ್ತೆ. ಅದು ಯಾವ ಕಾರಣಕ್ಕೆ? ಅದೇ ಅವರೇ ಫ್ಯಾಮಿಲಿ ಒಳಗಡೆ ಪ್ರಾಬ್ಲಮ್. ಅಂದರೆ ನೀನು ಮಾಡಿ ಸರಿಯಾಗೋದಿಲ್ಲ, ನೀನು ಮಾಡಿ, ಅದೇ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಕುಡಿದು ಈ ಥರ ಆಗಿ ಹೋಗಿದೆ. ಅಲ್ಲಿ ಕಂಪ್ಲೇಂಟ್ ಇದೆ, ಶಂಕರನಾಳದಲ್ಲಿ ಕಂಪ್ಲೇಂಟ್ ಇದೆ. ಇಲ್ಲಿ ಮನೆಯಲ್ಲಿ ಬರೋ ಐಟಮ್ ಪೂರ ಮಾರಾಟ ಮಾಡಿದ್ದಾನೆ. ಏನು ಏನೇನು ಪಾತ್ರೆ ಇರುತ್ತಲ್ಲ, ಪಾತ್ರ ಮತ್ತು ಅಕ್ಕಿ. ಡ್ಯೂಟಿಗೆ ಹೋಗೋದಿಲ್ಲ ಇವರು, ಮನೆಯಲ್ಲೇ ಇರೋದು. ಆವಾಗ ಇದ್ದು ಸಾಮಾನು ಪೂರ ಮಾರಿದ್ದಾರೆ. ಕುಡಿತ ಚಟ ಇದೆ. ಕೋಳಿ ಕೂಡ ಬಿಟ್ಟಿಲ್ಲ. ಒಂದು 50 ಕೋಳಿ ಇದ್ದು, ಆ ಕೋಳಿ ಕೂಡ ಮಾರಿದ್ದಾರೆ ಪೂರ. 2 ಸರಿ 3 ಸರಿನೂ 1 to 1 ಫೋನ್ ಮಾಡಿ ಬಂದಿದ್ದರು ಅವ್ರ ಮನೆಗೆ, ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾಂ ಅದರಲ್ಲಿ 2 ಸರಿ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೆ ನಾನು. ಒಂದು ಸರಿ ಹೋಗಿ ಮುಚ್ಚಳಿಸ್ಗೆ ಬರ್ಸ್ಕೊಂಡು ಬಂದಿದ್ದೆ, ಹೊಡಿಬಾರ್ದು ಇನ್ಮೇಲೆ ಒಳ್ಳೆ ರೀತಿಯಲ್ಲಿ ಇರ್ತೀನಿ ಅಂತ. ಆವಾಗ ಅದು ಬರ್ಕೊಂಡು ಬಂದಾಗ ಬಿಟ್ಟು ಓಡಿ ಹೋಗಿದ್ದರು. 1 ತಿಂಗಳು ಬಿಟ್ಟು ಮಣಿಪಾಲದಲ್ಲೇನೋ ಡ್ಯೂಟಿ ಮಾಡ್ತಾಯಿದ್ರು. ಆಮೇಲೆ ಮತ್ತೆ 1 ತಿಂಗಳು ಬಿಟ್ಟು ಮತ್ತೆ ಹಾಗೆ ಒಳ್ಳೆಯದಾಗ್ತಿದ್ದು, ನಾನು ತೊಂದರೆ ಇಲ್ಲ, ನಾನು ಇನ್ಮೇಲೆ ಕುಡಿಯೋದಿಲ್ಲ ಅಂತ ಬಂದು ಒಂದು 15 ದಿವಸಕ್ಕೆ ಹೀಗೆ ಮಾಡಿಬಿಟ್ಟು. 2 ಮಕ್ಕಳಿದ್ದಾರೆ. ಒಂದು 6 ವರ್ಷ, ಒಬ್ಬನಿಗೆ 3.5 ವರ್ಷ. ಒಂದು ತಾಯಿ. ಹಾಂ, ತಾಯಿಗೆ ಕಣ್ಣು ಕಾಣೋದಿಲ್ಲ. ಇಲ್ಲ, 2 ಕಣ್ಣು ಕಾಣಲ್ಲ. ಟಿವಿ ಕೇಳುತ್ತೆ, ಕಣ್ಣು ಕಾಣೋದಿಲ್ಲ, ಸ್ವಲ್ಪನೂ ಕಾಣೋದು, ದೃಷ್ಟಿ ಇಲ್ಲ. ಈ ಸ್ಫೋಟ ಇಲ್ಲಿ ಕಡ್ದಿದ್ದು ಪೊಟ್ಟ ಅಂತದು ಸೌಂಡ್. ಆ ಥರ ಆ ಸೌಂಡ್ ಕೇಳಿತ್ತಂತೆ ಆ ಕಡ್ದಾಗ. ಆಮೇಲೆ ಅವಳು ಅಮ್ಮ ಅಂತ ಏನೋ ಕೂಗಿದ್ಲಂತೆ. ಇವಳು ಹೊರಗಡೆ ಮಲಗಿದ್ಲಲ್ಲ, ಹೋಗಿ ನೋಡುವಾಗ ಕೈಯಲ್ಲೇನೋ
ಕೈ ತಲೆ ಕೂದಲಲ್ಲಿ ಹಿಡ್ಕೊಂಡಿದ್ದಾಗ ನೋಡುವಾಗ ಇದು ಬರುತ್ತಲ್ಲ ಕೈಯಲ್ಲಿ ಬ್ಲಡ್, ಆ ನೀರಾಗಿದ್ದು ನೋಡಿ ಬ್ಲಡ್ ಬರ್ತಿದ್ದೇನೋ ಅಂತೇಳಿ ಅವಾಗ ಕೂಗಿದ್ಲು ಅವಳು. ಆವಾಗ ನಾವೆಲ್ಲ ಬಂದಿದ್ದು, ಎಲ್ಲರಿಗೂ ಕತ್ತಿ ಬೀಸಿದ್ರು ಅವರು, ಬಂದವರಿಗೆಲ್ಲರಿಗೂ ಕತ್ತಿ ಬೀಸಿದ್ರು. ಒಳಗಡೆಯಿಂದಲ್ಲ ಹೊರಗಡೆ ಬಂದು ಬೀಸಿದ್ರು. ಆಮೇಲೆ ಡೆತ್ ಆಗಿದ್ದು ಕನ್ಫರ್ಮ್ ಅಂದ ತಕ್ಷಣ ಅದೇ ಕಡಿದಿದ್ದು ಕತ್ತಿ ತಗೊಂಡು ಹೋಗಿದ್ದಾರೆ. ಹೋಗಿ ಅಲ್ಲಿ ಒಂದು ಬ್ರಹ್ಮವೈದ್ಯಗಳ ದೇವಸ್ಥಾನ ಇದೆ, ಆ ಗರಡಿ ಶಿವರಾಯನ ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಇಟ್ಕೊಂಡು ಅಲ್ಲೇ ರಾತ್ರಿ ಮಲಗಿದ್ರು. ರಾತ್ರಿ ಪೊಲೀಸರು ಹುಡುಕಿದ್ರು ಹುಡುಕಿದ್ರೆ ಬೆಳಿಗ್ಗೆ 6 ಗಂಟೆಗೆ ಹೈಕಡೆಯಲ್ಲಿ ಸಿಕ್ಕಿದ್ರು. ಆ ಮಾರ್ನಿಂಗ್ ಅವ್ರನ್ನ ಹಿಡಿದ ಮೇಲೆ ಕತ್ತಿಯಲ್ಲಿದೆ ಅಂತ ಅವರು ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರು ಹೇಳಿದ್ರಂತೆ ಆ ದೇವಸ್ಥಾನದಲ್ಲಿ ಕತ್ತಿ ಇದೆ ಅಂಥೇಳಿ. ಆಮೇಲೆ ಹೋಗಿ ಪೊಲೀಸರು ಆ ಕತ್ತಿ ತಗೊಂಡು ಅವರು ಕೊಲೆ ಮಾಡೋ ದಿನ ಈ ಚಿತ್ರ ಬಿಡಿಸಿದ್ದಾರೆ. ದಿನ ಈ ಚಿತ್ರ ಬಿಡಿಸಿದ್ದಾರೆ. ಆರ್ಟಿಸ್ಟ್ ಅಂದರೆ ಅವರು ಪೇಂಟರ್. ಚಿತ್ರ ಎಲ್ಲ ಬಿಡಿಸ್ತಾ ಇದ್ದಾರೆ. ಅಂದರೆ ಡಿಸೈನ್ ಚಿತ್ರ ಬಿಡಿಸ್ತಾರೆ, ಪೇಂಟಿಂಗ್ ಮಾಡೋರಲ್ಲ, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅವರಿಗೆ. 9-10 ಜಾಸ್ತಿ ವರ್ಷ ಅಂದರೆ ಅವಾಗ 20 ವರ್ಷದಿಂದ ಅದೇ ಡ್ಯೂಟಿ ಮಾಡಿದ್ದವರು, ಪೇಂಟಿಂಗೇ ಮಾಡಿಕೊಂಡಿದ್ದು. ಅವರಿಗೆಲ್ಲ ಪೇಂಟಿಂಗ್ ಕರೆಕ್ಟ್ ಬರುತ್ತೆ. ಅದೇ ದಿನ ಬಿಡಿಸಿದ್ದು ಸಂಜೆ. ನಮ್ಗೆ ಅದು ರಾತ್ರಿ ಇಲ್ಲಿ ಲೈಟ್ ಇರೋದಿಲ್ಲ, ಆ ಕಡೆ ಒಂದು ಲೈಟ್ ಇದೆಯಲ್ಲ, ನಮಗಿಲ್ಲಿ ತೋರಲಿಲ್ಲ. ಅದು ಪೊಲೀಸೆಲ್ಲ ಬಂದಿದ್ರು, ಬಟ್ ಅದು ತೋರಲಿಲ್ಲ. ಮಾರ್ನಿಂಗ್ ನೋಡುವಾಗ ಅಲ್ಲೇ ಇತ್ತದು. ಮೆಂಟಲಿ ಯಾವ ರೀತಿ ಇದ್ರು ಅಂತ ಹೇಳಿ? ಮೆಂಟಲಿ ಅದೇ ಸೈಕೋ ಟೈಪ್ ಅಂತಂದರೆ ಡ್ರಿಂಕ್ಸ್ ಮಾಡಿದಾಗ ಸೈಕೋನೇ. ಸಣ್ಣ ವಿಚಾರ ಗಲಾಟೆ, ಯಾವಾಗಲೂ ಆಗಿದ್ದ ಸಣ್ಣ ವಿಚಾರನ ಪದೇ ತೆಗೆಯೋದು, ಅದರಲ್ಲೇ ಜಗಳ ಮಾಡ್ಕೊಳ್ಳೋದು, ಈ ಥರ. ಮತ್ತು ಡ್ರಿಂಕ್ಸ್ ಮಾಡಲಿಲ್ಲ ಅಂತಂದರೆ ಯಾರು ಖಾಲಿ ಬೀಳಲಿಕ್ಕೂ ರೆಡಿ ಅವರು, ಆ ಥರ. ತನ್ನ ಹೆಂಡತಿ ಖಾಲಿ ಬೀಳ್ತಾರೆ ಒಂದೊಂದ್ಸರಿ, ನಾನು ನಿನ್ನ ರಾತ್ರಿ ಮಾಡಿದ್ದು ತಪ್ಪಾಯಿತು ಅಂತ. ಈಗ ಕೊಲೆ ಮಾಡಿದ್ದಾರೆ, ಅವ್ರಿಗೆ ಪಶ್ಚಾತ್ತಾಪ ಆಗ್ತಿರ್ಬೋದು, ಏನು ಜೀವ ಬರುತ್ತಾ? ನಮ್ಮ ಜೊತೆಗೆ ನಾಗಾರತ್ನರವರು ಕೂಡ ಇದ್ದಾರೆ, ರೇಖಾರ ಅಮ್ಮ. ಸೊ ಅವರು ಆ ದಿನ ಅದೇ ಮನೆಯಲ್ಲಿ ಕೂಡ ಇದ್ದರು ಅಂತ ಹೇಳಿದರೆ ಆ ಹಾಲಲ್ಲಿ ಕೂಡ ಮಲಗಿದ್ದಂಥವರು. ಅಮ್ಮ, ನೀವು ಎಲ್ಲಿ ಮಲಗಿದ್ರಿ? ಹಾಲಲ್ಲಿ ಸೋಫಾ ಸೆಟ್ ಮೇಲೆ ಮಲಗಿದ್ದೆ. ನನಗೆ ಎದ್ದು ಹೋಗ್ಲಿಕ್ಕೂ ತೋರುವುದಿಲ್ಲ. ಅಲ್ಲಿ ಪಟ್ಕಂತ ಒಂದು ಗಚ್ಚಿ ಕಡ್ದ್ರ ಗತ್ತಿಗೆ ಅವಳು ಹೊರಟಿಗೆ ಹೊತ್ತಿಗೆ ಒಂದು ಸರಿ ಅಮ್ಮ ಅಂತ ಹೊರಲಿದ್ದಾಳೆ. ಹೊರದ್ರ ಗತಿ ನಾನು ಎದ್ದು ಬೆಳ್ಚ್ಕೊಂತ ಒಳಗೆ ಹಾಪ್ಲೊಳಗೆ 3-4 ಗಚ್ಚಿ ಕಡ್ದಾಯ್ತು ಅಷ್ಟೊತ್ತಿ. ಒಳಗೆ ಹೊರು ಅವ್ನ ಕೈಯಂಗೆ ಕತ್ತಿ ಇತ್ತಂತ ಎಣಿಸಲ್ಲ ನಾನು. ಅವ್ನ ಕೈಯಂಗೆ ಹೊಡಿತಿದ್ದ ಅಂತೇಳಿ ಎಣಿಸ್ಕೊಂಡು ಅವನು ದೂಡಕ್ಕೆ ಬಿಡಲೇ ಇಲ್ಲ ಅವ. ಅಷ್ಟೊತ್ತಿಗೆ 5-6 ಗಚ್ಚಿ ಮಂಡಿಗೆ, ಕೈಗೆ, ರಟ್ಟಿಗೆ ಎಲ್ಲ ಕಡ್ದು ಅವಳು ದಾತ್ ತಪ್ಪಿ ಹೋಯ್ತು. ಕಡೆಗೆ ಏನೆಲ್ಲ ಮಾಡಿ ಅವಳನ್ನು ದೂಡಿ ಅವಳನ್ನು ನೆಗ್ರಲ್ಲೇ ಬಾಟ್ಲಲ್ಲಿ ನೀರಿದ್ದಿತ್ತು, ಒಂಚೂರು ತೆಗ್ದು ಎರ್ದಿ ಸೊಡ್ಡು ಮುಖಕ್ಕೆಲ್ಲ. ನಾನು ಅವ್ನ ಕೈಯಂಗೆ ಹೊಡೆದವಳಿ ಪ್ರಜ್ಞೆ ತಪ್ಪಿ ಹೋಯ್ತು ಅಂತೇಳಿ ಅವ್ನು ನೆಗ್ಗಿ ಹಿಂಗೆ ಸೊಂಟಕ್ಕೆ ಒರೆಸ್ಕೊಂಡು ಕೂರ್ಸ್ಕೊಂಡಾಗಳಿಕೆ ಅವ ಎದ್ದು, ನಾನು ಅಷ್ಟು ನೀರು ಕುಡಿಸೋತ್ತಿಗೆ ಎದ್ದು ಹಾಲಿಗೆ ಬಂದ ಮಗ ರೇಖಾ ನಾನು ಅಮ್ಮ ಅಂದೇಳಿ ಬಬ್ಬಿ ಹೊಡಿತೆ 20ಗೆ. ಮತ್ತು ಪುನಃ ಬಂದು ನಾನು ಹಿಂಗೆ ಬಕ್ಕೊಂಡಿದ್ರೆ ನನ್ನ ತೆಕ್ಲಡಿ ಹಿಂಗೆ ಮಂಡಿ ಹಾಕಿ ನನಗೆ ಹೊಡಿಲ್ಲ ಅವ. ತೆಗ್ದು ಕತ್ತಿಲಿ 2 ಗಚ್ಚಿ ಅದಕ್ಕೆ ಕುಟ್ಟಿಕ್ಕಿ ಹೋದ. ಮತ್ತು ಪುನಃ ಬಂದು ನಾನು ನೀರು ಕುಡಿಸಿದ ಮೇಲೆ ಪುನಃ ವಾಪಸ್ ಬಂದು 2 ಗಚ್ಚಿ ಕುಟ್ಟಿಕ್ಕಿ ಹೋದ. ನಂಗೆ ಮಕ್ಕಳು ಎದ್ದು ನಂಗೆ ಅಮ್ಮ ಬೇಕು ಅಂದೇಳಿ ಬಬ್ಬಿ ಹೊಡಿತಿದ್ದು. ಅದು ಕಾಲಡಿ ಅಷ್ಟು ರಕ್ತ ಬಿದ್ದರೂ ನಾನು ರಕ್ತ ಅಂತ ಎಣಿಸಿಲ್ಲ, ನಾ ಹಾಕಿದ ನೀರೇ ಅಂತ ಎಣಿಸಿದ್ದು. ಇವರೆಲ್ಲ ಬಂದು ರಕ್ತ ಹೋಯ್ತು ಅಂತ ಈ ಮಗು ಕೂಗ್ತಾ ಇತ್ತು. ಅಷ್ಟ್ರ ಮೇಲೆ ನಂಗೆ ಅವರು ಬಂದಲ್ಲ, ನನ್ನ ಸೀರೆ ಮೈ ತುಂಬ ರಕ್ತ ನಂಗೆ ರಕ್ತ ಅಂತೇಳಿ ತೋರಲ್ಲ. ಅಷ್ಟೇ ಇದು ಗೊತ್ತಾದಷ್ಟೊತ್ತಿಗೆ ಅವಳು ಜೀವ ಹೋಯ್ತು, ಅವ್ನು ಓಡಿ ಹೋಯ್ತು. ಕಂಡ ಸಮಾನ 25 ವರ್ಷ ಆಯ್ತು. ನಾನು ಅವಳೇ ನಮ್ಮನ್ನು ಕಾಣ್ತಾ ಇದ್ದು. ಮಗ ಖರ್ಚಿಗೆಲ್ಲ ಕೊಟ್ಟರು, ನನ್ನ ಚಾಕ್ರಿ ಎಲ್ಲ ಮಾಡ್ಕೊಂಡು ಕಾಣ್ತಾ ಇದ್ದದ್ದು ಅವಳೇ. ಈಗ ನಮಗೂ ಗತಿ ಗೊತ್ತರ ಇಲ್ದಿದ್ದಂಗೆ ಆಯ್ತು. ಈಗ ಅಕ್ಕ ತಂಗಿರಿ ಕಳೆ ಕೊಲ್ಲುವಲ್ಲಿವರೆಗೂ ಚಂದದಾಗೆ ಇದ್ದ. 4 ದಿವಸ ಹಂಗೆ ಮಾಡೋದು, 4 ದಿವಸ ಹಿಂಗೆ ಮಾಡೋದು. ಕೊಲ್ಲುವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಅದನ್ನು ಒಳ್ಳೆ ರೀತಿಯಾಗೆ ಮಂದರ್ತಿಂದ ಒಂದೇ ಬಸ್ಸಲ್ಲಿ ಬಂದು ಇದು ಮಾಡಿದೆ. ಟೈಟ್ ಸರಾಯಿ ಕುಡ್ದಿದ್ದ ಬಪ್ಪತ್ತಿಗೆ. ಇವಳು ಹೇಳ್ತಾ ಬಂದಳು, ನೀವು ಅಷ್ಟಪ್ಪ ಸರಾಯಿ ಕುಡಿದ್ದೆ ಅಂತಕ್ಕೆ. ಕುಡಿತಿಲ್ಲ ಅನ್ಕ ಮಾಡ್ಕೊಬಂದವ್ರು, ಸರಾಯಿ ಯಾಕೆ ಕುಡ್ದಿರಿ ಅಂತೇಳಿ ಒನ್ಕೆ ಅಂತ ಬಂದಿದ್ದಾಳೆ. ಬಪ್ಪತ್ತಿ ಕೇಳಿದ್ದು ಅಷ್ಟೇ. ಟಿ ವಿ ಇದ್ದದನ್ನೆಲ್ಲ ಸ್ವಲ್ಪ ಹಾಳಾಯಿತು, ರಿಪೇರಿಗೆ ಅಂತ ಕೊಟ್ಟದ್ದು ನಾವು ಅಲ್ಲೇ ಮಾರ್ಕ ತಿನ್ಕೊ ಬಂದಿದ್ದ. ಡ್ರೈವರ್ಸ್ ಕೊಡ್ತೀನಿ, ನಂಗೆ ಡ್ರೈವರ್ಸ್ ಕೊಡಿ, ನನ್ನ ಪಾರಿ ನಾನು ಬಿಡಿ, ನಮ್ಮ ಮಕ್ಕಳನ್ನ ಸಾಂಕೊಂಡು ಇರ್ತಿ ಅಂತ ಅವಳು ಹೇಳಿದ್ರು. ನಾನು ಡ್ರೈವರ್ಸ್ ಅಂತೂ ಕೊಡೋದಿಲ್ಲ, ನಂಗೆ ನೀನೇ ಬೇಕಂತೇಳಿ ಅವ ಹೇಳೋದು. ನೀನೇ ಬೇಕಂತ ಹೇಳಿ ಈಗ ಕೊಲೆ ಮಾಡಿಬಿಟ್ಟಿದ್ದ. ನಮಗೆ ಜೀವ ಯಾರು ಕೊಡ್ತಾರೆ? ಮೊಬೈಲ್ ನೋಡೋದ್ರಲ್ಲಿ ಏನಿದೆ ಸ್ವಾಮಿ? ರೀಲ್ಸು ಅಥವಾ ಧಾರಾವಾಹಿಯೋ ಅಥವಾ ಮತ್ತೊಂದು ಏನು ನೋಡಿದ್ರಲ್ಲಿ ಏನಿದೆ? ಕೆಲಸ ಮಾಡ್ತಾಯಿದ್ರು, ಪೆಟ್ರೋಲ್ ಪಂಪಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ದುಡ್ಕೊಂಡು ಬರ್ತಾಯಿದ್ರು. ಇಬ್ಬರು ಸಣ್ಣ ಮಕ್ಕಳು, ನೀವೀಗಲೇ ನೋಡಿದ್ರಿ. ಇಬ್ಬರು ಸಣ್ಣ ಮಕ್ಕಳು, ಗಂಡನಿಗೇನು ಮಕ್ಕಳು ಬೇಡ, ಕುಡಿತದ ಚಟದಲ್ಲಿ ಇರುವಂಥವರು. ನಾನಾದರೂ ಸಾಕಬೇಕು, ಅವರಿಗೆ ಎಜುಕೇಷನ್ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಂಥವರು.
ಸೊ ಹೀಗಿರಬೇಕಾದ್ರೆ ಇಷ್ಟು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ರು. ಒಂದು ಏನೋ ಗಂಡ ಏನು ಮಾಡಿದರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನುವಂಥ ವಿಚಾರದಲ್ಲಿ. ಆದರೆ ಕಡಿಯೋ ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಇವರ ಮನಸ್ಥಿತಿ ಯಾವ ರೀತಿ ಇದ್ದಿರಬೇಡ ಅನ್ನುವಂಥ ವಿಚಾರದಲ್ಲಿ. ಸಿಕ್ಕಾಪಟ್ಟೆ ಓವರ್ ಡ್ರಿಂಕರ್ ಅವನು. ಪಾಪ ಹುಡುಗಿ ಏನೋ ಒಂದು ಕಷ್ಟ ಮಕ್ಕಳನ್ನ ಸಾಕ್ಲಿಕ್ಕೋಸ್ಕರಾಗಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹೊಟ್ಟೆ ಹಪ್ತೆ ಮಾಡಿಕೊಂಡು, ತಾಯಿ ಬೇರೆ ಕಣ್ಣು ಸರಿ ಇಲ್ಲ, ಹೊಟ್ಟೆ ಹಪ್ತೆ ಮಾಡಿಕೊಂಡು ದುಡ್ಕೊಂಡು ಮಕ್ಕಳನ್ನ ಸಾಕ್ಕೊಂಡಿದ್ಲು. ಅಂತೂ ಇವನು ಕುಡಿದು ದಿನ ಬಂದು ಕಿರಿಕಿರಿನೇ, ದಿನ ಬಂದು ಹೊಡೆಯುವುದು ಬಡಿಯುವುದು ಇಂಥದ್ದೆಲ್ಲ ಮಾಡ್ತಾ ಇದ್ದಾನೆ. ಲಾಸ್ಟ್ ಟೈಮ್ ನಾವೆಲ್ಲ ಬಂದು ಪಂಚಾಯತಿಗೆ ಮಾಡಿ 112 ಕರೆಸಿ ಅವ್ರ ಹತ್ರ ಅವ್ರು ಹೇಳಿದರು, ಇಲ್ಲ ನಾವು ಡ್ರಿಂಕ್ಸ್ ಮಾಡಿದವ್ರನ್ನ ಕರ್ಕೊಂಡು ಹೋಗೋದಿಲ್ಲ 112ನವರು, ನೀವು ಬೆಳಿಗ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನೆಕ್ಸ್ಟ್ ಡೇ ಕರ್ಕೊಂಡು ಹೋಗಿದ್ದೇವೆ. ಅವ್ರು ಹೇಳಿದ್ರೆ SI ಈ ಟೈಮ್ ಒಂದು ಹೇಳಿ ಕಳಿಸ್ತೇವೆ, ನೆಕ್ಸ್ಟ್ ಟೈಮ್ ಈ ಥರ ಮಾಡಿದರೆ FIR ಹಾಕ್ತೇವೆ ನಾವು, ನೀವು ನೋಡಿ ಸರಿ ಆಗ್ತಾನೆ ನೋಡಿ ಅಂತ ಹೇಳಿದರು. ಆಮೇಲೆ ಮಾತಾಡಿಸಿ ಕರ್ಕೊಂಡು ಬಂದು ಪುನಃ ಒಂದು ತಿಂಗಳು ತನಕ ಅವ ಈ ಕಡೆ ಬರಲಿಲ್ಲ. ಒಳ್ಳೆ ರೀತಿ ಇರಿ ಅಂತ ಹೇಳಿದ್ವಿ. ಮಕ್ಕಳನ್ನು ಹಾಕ್ಕೊಂಡು ಪಾಪ ಇವಳು ತಾಯಿ ಇದ್ದಿದ್ದರು. ಮತ್ತು ಒಂದು ತಿಂಗಳ ನಂತರ ಪುನಃ ಬಂದು ಒಳ್ಳೆ ರೀತಿಯಲ್ಲಿ ಇರ್ತೇನೆ ಹಾಗೆ ಹೀಗೆ ಅಂಥೇಳಿ ಪುನಃ ಬಂದು ಒಳ್ಳೆ ರೀತಿಯಲ್ಲಿ ಇದ್ದಾರಲ್ಲ ಅಂತೇಳಿ ನಾವೆಲ್ಲ ಸುಮ್ಮನಾದ್ವಿ. ಮತ್ತು ಅದೇ ಚಾಳಿನ ಮುಂದುವರಿಸಿದ ಅವನು ಡ್ರಿಂಕ್ಸ್ ಮಾಡಿಕೊಂಡು. ಅವ್ನು ನೋಡಿದರೆ ಒಂಥರ ಡ್ರಗ್ಸ್ ಅಡಿಕ್ಟ್ ಥರನೇ ಇದ್ದಾನೆ. ಯಾಕೋ ಒಂಥರ ಅವ್ನು ಮಾಡುವ ಸೈಕೋ ಬುದ್ಧಿ ನೋಡಿದರೆ ಒಂಥರ ವಿಚಿತ್ರವಾಗಿ ಆಡ್ತಾನೆ. ಅವ ಡ್ರಿಂಕ್ಸ್ ಮಾಡಿದ ಮೇಲೆ ವಿಚಿತ್ರ. ಅವನು ಮನುಷ್ಯರು ನೋಡಿದ್ರೆ ಕತ್ತಿ ಹಿಡ್ಕೊಂಡು ಓಡಾಡೋದು, ಯಾರನ್ನು ನೋಡಿದ್ರು ನೀವು ಬನ್ನಿ ಕತ್ತಿಯಲ್ಲಿ ಕಡಿತೇನೆ ಅಂತ ಹೇಳೋದು, ಈ ಥರ ಎಲ್ಲ ಮಾತಾಡ್ತಾ ಇದ್ದ. ನಮ್ಮ ದೊಡ್ಡ ಸಮಸ್ಯೆ ಆಗಿರೋದು ಡ್ರಿಂಕ್ಸ್ ಮಾಡಿದವ್ರನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗೋದಿಲ್ಲ ಅಂದರೆ, ಡ್ರಿಂಕ್ಸ್ ಮಾಡಿದವ್ರನ್ನ ಇವ್ರನ್ನ ಕಾಯುವರ ನಾವು ಏನು ಮಾಡ್ತಾನೆ ಅಂತ ಕಾಯ್ಲಿಕ್ಕೆ ಆಗೋದಿಲ್ಲಲ್ಲ. ಅಂಥ ಡ್ರಿಂಕ್ಸ್ ಮಾಡಿ ಅವ್ರು ಅನಾಹುತ ಮಾಡ್ತಾರೆ, ಕತ್ತಿ ಹಿಡ್ಕೊಂಡು ತಿರುಗ್ತಾರೆ ಅನ್ನೋ ಇದ್ದರೆ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಾದರೂ ಹೋಗಿ ಅವ್ರನ್ನ ತಗೊಂಡೋಗಿ ಇವರು ಸೇಫ್ಟಿ ಮಾಡಬೇಕೇ ವಿನಃ ಇಲ್ಲೇ ಬಿಟ್ಟು ಹೋದರೆ ಅವರು ಇಂಥ ಅನಾಹುತಗಳು ಮಾಡೋಕೆ ಇದು ನಾವು ದಾರಿ ಮಾಡಿ ಕೊಟ್ಟಂಗೆ ಆಗುತ್ತೆ. ಇಲ್ಲಿಯ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆನೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ರು, 112ಗೆ ಕಾಲನ್ನು ಕೂಡ ಮಾಡಿದ್ರು. ಈ ರೀತಿಯಾಗಿ ಕುಡಿತದಿಂದಾಗಿ ಅತಿಯಾಗಿ ಕುಡಿದು ಬಂದು ಹೆಂಡತಿಗೆ ಹೊಡೆಯುವಂಥದ್ದು, ಮತ್ತೊಂದು ಮಗದೊಂದೆಲ್ಲ ಮಾಡಿದ್ರು. ಆದರೆ ಸ್ಥಳೀಯರು 112ಗೆ ಕಾಲ್ ಮಾಡಿದ್ರು, ಯಾರೆಲ್ಲ ಕುಡಿತಾರೆ ಅವರನ್ನು ನಮಗೆ ಕೊಂಡೋಗೋಕ್ಕೆ ಆಗೋದಿಲ್ಲ, ಆ್ಯಕ್ಷನ್ ತಗೊಳ್ಳೋಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಅನ್ನುವಂಥ ವಿಷಯದಲ್ಲಿ ಸ್ಥಳೀಯರು ಕೂಡ ಹೇಳಿರುವಂಥದ್ದು. ನಾನು ಇಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರ ಅನ್ನುವಂಥದ್ದು ಕೂಡ ಇದಕ್ಕೆ ನಾನು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ನಿಮಗೆ ಕೋಟಿ ಫಂಡ್ ಕೂಡ ಬರುತ್ತೆ, ನೀವು ಏನು ಮಾಡ್ತಾ ಇದ್ದೀರಾ? ಒಂದು ವೇಳೆ ಪೊಲೀಸರು ಇವರನ್ನು ಹೋಗಿ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹಾಕ್ತಾ ಇದ್ರೆ ಈ ಘಟನೆ ಆಗೋಕೆ ಚಾನ್ಸೇ ಇಡ್ತಾ ಇರಲಿಲ್ಲ. ಇದಕ್ಕಿಂತ ಮುಂಚೆನೇ ಸ್ಥಳೀಯರು ಕಂಪ್ಲೇಂಟ್ ಮಾಡಿದ ತಕ್ಷಣ ಪೊಲೀಸರು ಬಂದು ಇವರನ್ನು ಕರ್ಕೊಂಡೋಗಿ ಮಾನಸಿಕ ಆಯೋಗ ಕೇಂದ್ರಕ್ಕೆ ಹಾಕ್ತಾ ಇದ್ರೆ ಮೆಂಟಲ್ ಹೆಲ್ತ್ ಕೇರ್ 2017 ಏನು ಹೇಳುತ್ತೆ? ಈ ರೀತಿಯಾಗಿ ಸೈಕೋ ಇದ್ದವರನ್ನು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಥವಾ ಇವರಿಗೆ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸ್ಪಷ್ಟವಾಗಿ ಅದರಲ್ಲಿ ಇದೆ. ಮಾನಸಿಕ ಆರೋಗ್ಯ ಕೇಂದ್ರ ಇರುವಂಥದ್ದು ಯಾಕೆ ಹಾಗಾದರೆ? ಹೆಲ್ತ್ ಮಿನಿಸ್ಟರ್ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ವಿಚಾರದಲ್ಲೂ ಹೇಳ್ತೀನಿ ನಾನು. ಯಾಕೆ ಇದೆಲ್ಲ ಇರುವಂಥದ್ದು? ನಿಮಗೆ ಕೋಟಿ ಫಂಡ್ ಕೊಡೋಕ್ಕೆ, ಅದನ್ನು ಯೂಸ್ ಮಾಡೋಕ್ಕೆ ಇರುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಕ್ಕೆ ಇಲ್ಲ. ಈ ರೀತಿಯಾಗಿ ಸೈಕೋವೇ ಇಡೀ ಪ್ರಪಂಚದಲ್ಲಿ, ಕರ್ನಾಟಕದಲ್ಲಿ ಓಡಾಡ್ತಾ ಇದ್ರೆ, ಎಲ್ಲರನ್ನು ಕೊಚ್ಚಿ ಕೊಲೆ ಮಾಡ್ತಾ ಇದ್ರೆ ಮಾನಸಿಕ ಆರೋಗ್ಯ ಕೇಂದ್ರ ಅನ್ನುವಂಥದ್ದು ಹಾಗಾದರೆ ಇರುವಂಥದ್ದು ಯಾಕೆ ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಇದಕ್ಕೆ ಹೆಲ್ತ್ ಮಿನಿಸ್ಟರ್ ಉತ್ತರಿಸಬೇಕು, ಏನು ಮಾಡ್ತಾ ಇದೆ ನಿಮ್ಮ ಮಾನಸಿಕ ಆರೋಗ್ಯ ಕೇಂದ್ರ ಅನ್ನುವಂಥ ವಿಚಾರದಲ್ಲೂ ಕೂಡ. ಸೊ ಪೊಲೀಸರಿಗೂ ಕೂಡ ಮನವಿ ಮಾಡುವಂಥದ್ದು, ಇಂಥ ಕುಡಿತದಲ್ಲಿ ಯಾರಾದರೂ ಬಂದರೆ ಮನೆಯವರಿಗೆ ಕಿರುಕುಳ ಮತ್ತು ಬೇರೆಯವರಿಗೆಲ್ಲ ಕಿರುಕುಳ, ಸಾರ್ವಜನಿಕರಿಗೆ ಕಿರುಕುಳ ಎಲ್ಲ ಕೊಡ್ತಾ ಇದ್ದರೆ ಇವರನ್ನು ಅರೆಸ್ಟ್ ಮಾಡಿ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಕೊಂಡೋಗಿ ಬಿಡಿ, ಅಲ್ಲಿ ಅವರು ನಿರಂತರವಾಗಿ ಏನಾಗಬೇಕು ಮತ್ತೊಂದು ಆಗಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ತಿಳಿಸ್ತಾರೆ. ಮತ್ತೊಂದು ಹೇಳೋ ಪ್ರಕಾರ ರೀಲ್ಸ್ ನೋಡಿ ಏನೋ ಆಯಿತು ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಈ ಗಣೇಶ್ ಪೂಜಾರಿ ಸ್ಟೇಷನಲ್ಲಿ ಅಂಥೇಳಿ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ರೀಲ್ಸ್ ಎಲ್ಲ ಅತಿಯಾಗಿ ನೋಡ್ತಾ ಇರಲಿಲ್ಲ. ತನ್ನ ಮಕ್ಕಳನ್ನು ಎಜುಕೇಷನ್ ಕೊಡಬೇಕು, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ಲು ಆ ರೇಖಾ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಟೈಮೇ ಇರ್ತಾ ಇರಲಿಲ್ಲ, ಪೆಟ್ರೋಲ್ ಬಂಕಲ್ಲಿ ದುಡಿತಾ ಇದ್ರು, ಕೆಲಸ ಮಾಡ್ತಾಯಿದ್ರು, ನಂತರ ಮನೆಗೆ ಬರ್ತಾಯಿದ್ರು, ಅಡುಗೆ ಮತ್ತೊಂದು ಮಗದೊಂದೆಲ್ಲ ಮಾಡ್ತಾಯಿದ್ರು, ತನ್ನಷ್ಟಕ್ಕೆ ತಾನು ಇದ್ದರು, ಮೊಬೈಲ್ ನೋಡುವಂಥ ಪುರ್ಸೋತು ಕೂಡ ಅವರಿಗೆ ಇರಲಿಲ್ಲ. ಅಂಥದ್ರಲ್ಲಿ ರೀಲ್ಸ್ ಎಲ್ಲಿ ನೋಡ್ತಾರೆ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಥ ಅಪಪ್ರಚಾರವನ್ನು ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಇಲ್ಲಿಗೆ ಬಂದು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಏನಾಗಿದೆ ಸ್ಥಳೀಯರ ಹತ್ರ ಒಂದಷ್ಟು ವಿಮರ್ಶೆಯನ್ನು ಮಾಡಿ ಅದನ್ನು ಪ್ರಕಟ ಮಾಡಿ ಅಂಥೇಳಿ ಕೈ ಮುಗಿದು ಬೇಡಿಕೊಳ್ತೇನೆ.